ಮಂಡ್ಯದಿಂದ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡೋದು ಖಚಿತ ಅನ್ನುವ ಹೇಳಿಕೆಯನ್ನ ಸಿಎಂ ಕುಮಾರಸ್ವಾಮಿ ನೀಡಿದ್ದು, ಗೌಡರ ಬಳಿಕ ನಿಖಿಲ್ ಸ್ಪರ್ಧೆ ಬಗ್ಗೆ ಸಿಎಂ ಘೋಷಣೆಯನ್ನ ಮಾಡಿದ್ದಾರೆ. ಗೌಡರ ಕುಟುಂಬದ ಕುಡಿ ಸ್ಪರ್ಧೆ ಮಾಡಿದ್ರೆ ಅನುಕೂಲ, ಹಾಗಾಗಿ ಮಂಡ್ಯದ ಜನ ಇದನ್ನೇ ಬಯಸ್ತಿದ್ದಾರೆ ಅಂತ ಹೇಳಿ ಕುಮಾರಸ್ವಾಮಿ ಈಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಂಡ್ಯದಿಂದ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೌಡರ ಬಳಿಕ ನಿಖಿಲ್ ಸ್ಪರ್ಧೆ ಬಗ್ಗೆ ಸಿಎಂ ಘೋಷಣೆಯನ್ನ ಮಾಡಿದ್ದು, ಮಂಡ್ಯದ ಜನ ಇದನ್ನೇ ಬಯಸ್ತಿದ್ದಾರೆ. ಯಾವ ಕಾರಣಕ್ಕೂ ನಾವು ಪಲಾಯನವಾದ ಮಾಡಲ್ಲ. ಕೆಲವರು ಮಂಡ್ಯ ಅಭಿಮಾನದ ಬಗ್ಗೆ ಮಾತನಾಡ್ತಿದ್ದಾರೆ, ಮಂಡ್ಯದ ಋಣ ತೀರಿಸುವ ಬಗ್ಗೆ ಕೆಲವರು ಮಾತನಾಡ್ತಾ ಇದ್ದಾರೆ. ಆದ್ರೆ ನಾವು ಯಾವುದೇ ಕಾರಣಕ್ಕೂ ಪಲಾಯನವಾದ ಮಾಡಲ್ಲ ಅನ್ನುವಂತಹ ಮಾತನ್ನ ಕೂಡ ಸಿಎಂ ಕುಮಾರಸ್ವಾಮಿ ಹೇಳಿದ್ದಾರೆ. ಟಿಕೆಟ್ ಯಾರಿಗೆ ಕೊಡಲು ಬಿಡಲು ತೀರ್ಮಾನ ಮಾಡಿಲ್ಲ. ನಿಖಿಲ್ ಇಸ್ ಆಲ್ಸೋ ಒನ್ ಆಫ್ ದಿ ಆಸ್ಪಿರೆಂಟ್ ಮಂಡ್ಯದಲ್ಲಿ. ಅದು ಅವರಾಗಿ ನಿಲ್ಲಬೇಕು ಅಂತ ಹೇಳಲಿಲ್ಲ. ಅಲ್ಲಿ ಜನ ನಾವೀಗ ಶ್ರೀರಾಮೇಗೌಡರಿಗೆ ಗೆಲ್ಲಿಸಿದ್ದಾರೆ ಈ 4-5 ತಿಂಗಳು. ಆದರೆ ಅಲ್ಲಿ ಮಹಾಜನತೆ ನಿಖಿಲ್ ಅವರಿಗೆ ಎಲೆಕ್ಷನ್ ಟೈಮಲ್ಲೂ ಕ್ಯಾಂಪೇನ್ ಮಾಡಿಸಿದ್ದಾರೆ. ನೀವು ಬರಲೇಬೇಕು, ನೀವು ನಿಲ್ಲಬೇಕು ಅಂತ ಹೇಳಿ. ಅವರು ಇನ್ನೂ 1-2 ವರ್ಷ ನಿಲ್ಲೋದಕ್ಕೆ ರಾಜಕೀಯ ಬರೋಕ್ಕೆ ಇಷ್ಟ ಇದ್ದಿಲ್ಲ. ಸ್ವಲ್ಪ ಹೆಚ್ಚು ಯುವಕರುಗಳೆಲ್ಲ ಈ ಫಿಲ್ಮ್ ಫೀಲ್ಡಲ್ಲಿ ಸ್ವಲ್ಪ ಗ್ಲಾಮರ್ ಇರುತ್ತಲ್ಲ, ಒಂದು ಒತ್ತಾಯ ಮಾಡಿದ್ದಾರೆ. ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂಥ ರಾಜಕೀಯವನ್ನ ನಾನು ಸೂಕ್ಷ್ಮವಾಗಿ ಗಮನಿಸಿದ್ದೇನೆ. ಜನತಾದಳ ಅಲ್ಲಿಂದ ಏನು ಯಾವುದೇ ಪಲಾಯನವಾದ ಮಾಡತಕ್ಕಂಥ ಪ್ರಶ್ನೆ ಇಲ್ಲ. ಅದರಿಂದ ಇಲ್ಲಿ ಪ್ರಶ್ನೆ ಮಂಡ್ಯದಲ್ಲಿ ಅಭ್ಯರ್ಥಿ ಯಾರಾಗಬೇಕು ಅಂತಕ್ಕಂಥದ್ದನ್ನ ಅಂತಿಮ ನಿರ್ಣಯ ಮಾಡ್ತೀವಿ. ಅಲ್ಲಿ ಇರ್ತಕ್ಕಂಥ ಶಾಸಕರುಗಳಲ್ಲಿ, ನಾಯಕರುಗಳಲ್ಲಿ ಒಂದು ಕಡೆ ನನ್ನ ಬಗ್ಗೆ ಜನತೆಯಲ್ಲಿರ್ತಕ್ಕಂಥ ಒಂದು ವೈಯಕ್ತಿಕವಾದಂಥ ಅಭಿಮಾನಕ್ಕೆ ನಮ್ಮ ಕುಟುಂಬದಿಂದಲೇ ಯಾರಾದರೂ ಅಭ್ಯರ್ಥಿ ಆದರೆ ಮುಂದೆ ಮಂಡ್ಯ ಜಿಲ್ಲೆ ಅಭಿವೃದ್ಧಿಗೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಒಂದು ಒಳ್ಳೆಯ ಅವಕಾಶಗಳು ಸಿಗ್ತವೆ ಅಂತಕ್ಕಂಥ ಹಿನ್ನೆಲೆ ಒಳ್ಳೆ ಆಶಾಭಾವನೆಯಿಂದ ಹೇಳ್ಕೊಂಡಿದ್ದಾರೆ. ಅಂತಿಮವಾಗಿ ನಿರ್ಣಯ ಮಾಡ್ತೀವಿ. ಮಂಡ್ಯ ಜಿಲ್ಲೆಯ ಅಭ್ಯರ್ಥಿ ಜನತಾದಳದಿಂದಲೇ. ನಿಖಿಲ್ ಕುಮಾರಸ್ವಾಮಿ ಆದರೆ ಈ ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಕಾರ್ಯಕರ್ತರ ರೈತರ ಒಳಿತಿಗಾಗಿ ಮಂಡ್ಯ ಲೋಕಸಭೆಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಅಧಿಕೃತ ಅಭ್ಯರ್ಥಿ ಆಗ್ತಾರೆ. ಅವರೇ ನಮ್ಮ ಲೋಕಸಭಾ ಮೈತ್ರಿ ಸರ್ಕಾರದ ಜೆಡಿಎಸ್ ಅಭಿವೃದ್ಧಿ ದೃಷ್ಟಿಯಿಂದ, ಕಾರ್ಯಕರ್ತರ ಹಿತದೃಷ್ಟಿಯಿಂದ, ಪಕ್ಷದ ಸಂಘಟನೆಯ ಹಿತದೃಷ್ಟಿಯಿಂದ ಸನ್ಮಾನ್ಯ ಶ್ರೀ ನಿಖಿಲ್ ಕುಮಾರಸ್ವಾಮಿರವರೇ ನಮ್ಮ ಅಧಿಕೃತ ಅಭ್ಯರ್ಥಿ. ದೇವೇಗೌಡ. ಇನ್ನೊಂದು ಕಡೆ ಮಂಡ್ಯಕ್ಕೆ ಜೆಡಿಎಸ್ ಅಭ್ಯರ್ಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವ ಸುಮಲತಾ, ಜೆಡಿಎಸ್ ಏನ್ ಬೇಕಾದ್ರೂ ಹೇಳಿ, ನಾನು ಬೇರೆಯವ್ರ ಬಗ್ಗೆ ಮಾತನಾಡೋಲ್ಲ ಅಂತ ಹೇಳಿದ್ರು. ಇನ್ನು ನಾನು ಕಾಂಗ್ರೆಸ್ ನಿರ್ಧಾರಕ್ಕಾಗಿ ಕಾಯ್ತಾ ಇದ್ದೇನೆ, ಆದ್ರೆ ಮಂಡ್ಯದಿಂದಲೇ ನಾನು ಸ್ಪರ್ಧೆ ಮಾಡೋದು ಖಚಿತ ಅಂತ ಹೇಳಿ ನ್ಯೂಸ್ 18ಗೆ ಎಕ್ಸ್ಕ್ಲೂಸಿವ್ ಹೇಳಿಕೆಯನ್ನ ನೀಡಿದ್ದಾರೆ. ಅದನ್ನ ಅವ್ರು ಹೇಳಲಿ, ಆಮೇಲೆ ನಾನು ಡಿಸೈಡ್ ಮಾಡ್ತೀನಿ. ಫಸ್ಟ್ ಅವ್ರು ಐ ನೀಡ್ ಕನ್ಫರ್ಮ್. ಈಗ ನನಗೆ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ಅ ವರ್ಡ್. ಅವ್ರು ಏನು ಅಫಿಷಿಯಲ್ ಅನೌನ್ಸ್ಮೆಂಟ್ ಮಾಡಿಲ್ವಲ್ಲ, ಸೊ ಹಾಗಾಗಿ ನಾನು ಅನೌನ್ಸ್ ಮಾಡೋವರೆಗೂ ನಾನು ಏನು ಒಂದು ಡಿಸಿಷನ್ ತಗೊಳೋಕೆ ಆಗಲ್ಲ. ಅದಾದ್ಮೇಲೆ ನನ್ನ ಫೈನಲ್ ಡಿಸಿಷನ್ ನಾನು ಹೇಳ್ತೀನಿ. ಅದನ್ನ ಅವ್ರು ಹೇಳಲಿ, ಆಮೇಲೆ ನಾನು ಡಿಸೈಡ್ ಮಾಡ್ತೀನಿ.
ಫಸ್ಟ್ ಐ ನೀಡ್ ಕನ್ಫರ್ಮೇಶನ್. ಮೊದ್ಲೇ ನಾನು ಎಲ್ಲಾನು ಇಮ್ಯಾಜಿನ್ ಮಾಡ್ಕೊಂಡ್ರೆ ತಲೆ ಕೆಟ್ಟೋಗುತ್ತೆ. ಫಸ್ಟ್ ಅವ್ರು ಹೇಳಿ, ಅದಾದ್ಮೇಲೆ ನಾನು ಕ್ಲಿಯರ್ ಆಗಿ ನನ್ನ ಡೆಸಿಷನ್ ಏನು ಅಂತ ಡಿಸೈಡ್. ಅವರವರ ಪಕ್ಷದಲ್ಲಿ ಅವ್ರ ಅನೌನ್ಸ್ಮೆಂಟ್ ಮಾಡೋದು ಏನು ಅನ್ನೋದು ಅವ್ರಿಗೆ ಬಿಟ್ಟಿದ್ದಲ್ವಾ, ಅದರ ಬಗ್ಗೆ ನಾನೇನ್ ಕಮೆಂಟ್ ಮಾಡ್ಲಿ. ಐ ಡೋಂಟ್ ವಾಂಟ್ ಟು ಕಮೆಂಟ್ ಆನ್ ವಾಟ್ ಆಕ್ಷನ್ ದ ಅದರ್ ಪಾರ್ಟೀಸ್ ಆರ್ ಟೇಕಿಂಗ್. ಕಾಂಗ್ರೆಸ್ ಪಾರ್ಟಿಯಿಂದಾನೇ ನಾನು ಟಿಕೆಟ್ ಕೇಳಿದ್ದೆ. JDS ಪಾರ್ಟಿಲಿ ಅವ್ರು ಏನ್ ತೀರ್ಮಾನ ತಗೊಳ್ತಾರೋ ಅವ್ರಿಗೆ ಬಿಟ್ಟಿದ್ದು. ಬಟ್ ನಮಗೆ ಡೆಸಿಷನ್ ಬೇಕಾಗಿರೋದು ಅಥವಾ ಅನೌನ್ಸ್ಮೆಂಟ್ ಅಫಿಷಿಯಲ್ ಆಗಿ ಬರ್ಬೇಕಾಗಿರೋದು ಕಾಂಗ್ರೆಸ್ ಪಾರ್ಟಿಯಿಂದ, ನಾಟ್ ಫ್ರಮ್ ಎನಿ ಅದರ್ ಪಾರ್ಟಿ. ಕಾಂಗ್ರೆಸ್ ಪಾರ್ಟಿಯಿಂದ ಒಂದು ಅಫಿಷಿಯಲಿ ಇಫ್ ಇಟ್ ಇಸ್ ಅನೌನ್ಸ್, ಅದಾದ್ಮೇಲೆ ನನ್ನ ನೆಕ್ಸ್ಟ್ ಸ್ಟೆಪ್ ಏನು ಅಂತ ನಾನು ಡಿಸೈಡ್ ಮಾಡಿ. ನಾನು ಯಾವ ಮನೇನು ಬಾಡಿಗೆಗೆ ತಗೊಂಡಿಲ್ಲ, ಏನಿಲ್ಲ. ಸೊ ಅದು ದಟ್ ಇಸ್ ಅ ಫೇಕ್ ನ್ಯೂಸ್. ಮಂಡ್ಯ ಜನರ ಋಣ ತೀರಿಸಲು ಬಂದಿದ್ದೇನೆ ಅಂತ ಹೇಳಿ ನಟಿ ಸುಮಲತಾ ಅವರು ಹೇಳಿರುವಂತಹ ಒಂದು ಹೇಳಿಕೆಗೆ ಸಿಎಂ ಕುಮಾರಸ್ವಾಮಿ ಶಿವಮೊಗ್ಗದಲ್ಲಿ ಟಾಂಗ್ ಕೊಟ್ಟಿದ್ದಾರೆ. ಯಾರು ಯಾವ್ಯಾವ ರೀತಿಯ ಋಣ ತೀರಿಸಿದ್ದಾರೆ ಅನ್ನೋದನ್ನ ನಾನು ನೋಡಿದ್ದೇನೆ. ಇನ್ನು ಮಂಡ್ಯದಿಂದ ನಿಖಿಲ್ ಸ್ಪರ್ಧೆ ಮಾಡೋದು ಖಚಿತ ಅಂತಾನು ಇದೇ ವೇಳೆ ತಿಳಿಸಿದ್ರು. ಅದರಿಂದ ಇಲ್ಲಿ ಕೆಲವು ವ್ಯಕ್ತಿಗಳು ಈಗ ಮಂಡ್ಯ ಜಿಲ್ಲೆಯ ಬಗ್ಗೆ ಅಭಿಮಾನ ಏನು ವ್ಯಕ್ತಪಡಿಸ್ತಾರೆ. ಮಂಡ್ಯ ಜಿಲ್ಲೆ ಜನ ಋಣ ತೀರಿಸತಕ್ಕಂಥ ವಿಷಯ ಯಾರ್ಯಾರು ಎಷ್ಟೆಷ್ಟು ಋಣ ತೀರಿಸಿದ್ದಾರೆ ಅನ್ನೋದು ಗೊತ್ತಿದೆ ನನಗೆ. ನಿಖಿಲ್ ಕುಮಾರಸ್ವಾಮಿ ಅವ್ರು ನಿಲ್ತೀವಿ ಅಂತ ಅವ್ರು ಹೇಳಿದ್ದಾರೆ. ಈಗ ಅವ್ರು ನನಗೆ ಸಂಬಂಧ ಇಲ್ಲದೆ, ನನ್ನ ಪಕ್ಷದವರು ಇಲ್ಲದೆ ಇದ್ದಾಗ ಅವ್ರ ಬಗ್ಗೆ ನಾನೇ ಚರ್ಚೆ ಮಾಡಲಿ, ಅದರ ಅವಶ್ಯಕತೆ. ಯೋಧರ ದಾಳಿಯಲ್ಲಿ ಇನ್ನೂ ಕೂಡ ರಾಜಕೀಯ ಮುಂದುವರೆದಿದೆ. ಬಿಜೆಪಿ ಆಯ್ತು, ಜೆಡಿಎಸ್ ಆಯ್ತು, ನಿನ್ನೆ ರಾಜ್ಯ ಕಾಂಗ್ರೆಸ್ನವರು ಕೂಡ ಈ ರೀತಿಯಂತಹ ಅನೇಕ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟರು. ಈಗ ಕಾಂಗ್ರೆಸ್ ನಾಯಕರಲ್ಲೇ ಶುರುವಾಗಿದೆ ಕೆಸರೆರಚಾಟ. ಈಗಾಗಲೇ ಈ ಒಂದು ದಾಳಿಯ ಬಗ್ಗೆ, ಸೈನಿಕರು ನಡೆಸಿದಂತಹ ಹೋರಾಟದ ಬಗ್ಗೆ, ಏರ್ ಸ್ಟ್ರೈಕ್ ದಾಳಿಯ ಬಗ್ಗೆ ಈಗಾಗಲೇ ಎಲ್ಲಾ ಪಕ್ಷಗಳು ಕಿತ್ತಾಡ್ಕೊಂಡಿದ್ದನ್ನ ನೋಡಿದ್ವಿ. ಜೆಡಿಎಸ್ ಆಯ್ತು, ಬಿಜೆಪಿ ಆಯ್ತು, ಕಾಂಗ್ರೆಸ್ ಕೂಡ ನಿನ್ನೆ ರಾಜ್ಯ ಕಾಂಗ್ರೆಸ್ ನಾಯಕರು ಹೇಳಿಕೆಯನ್ನ ಕೊಟ್ಟಿದ್ರು. ಇದೀಗ ಮತ್ತೆ ಕಾಂಗ್ರೆಸ್ ನಾಯಕರಲ್ಲೇ ಕೆಸರೆರಚಾಟ ಶುರುವಾಗಿದೆ. ಕಾಂಗ್ರೆಸ್ ನಾಯಕರಿಗೆ ದಿನೇಶ್ ಗುಂಡೂರಾವ್ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಅಭಿನಂದನ್ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ರು ಸಲ್ಮಾನ್ ಖುರ್ಷಿದ್. ನಮ್ಮ ಅವಧಿಯಲ್ಲೇ ತರಬೇತಿಯನ್ನ ಪಡೆದಿದ್ದನ್ನುಂತಹ ಹೇಳಿಕೆಯನ್ನ ಕೂಡ ಖುರ್ಷಿದ್ ಕೊಟ್ಟಿದ್ರು. ಸಲ್ಮಾನ್ ಖುರ್ಷಿದ್ ವಿರುದ್ಧ ದಿನೇಶ್ ಗುಂಡೂರಾವ್ ಟ್ವೀಟ್ ಮಾಡಿದ್ದಾರೆ. ಇಷ್ಟು ಕೆಳಮಟ್ಟಕ್ಕೆ ಇಳಿಯಬಾರದು ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕಿದ್ದು, ಇದು ಮುಟ್ಟಾಳತನದ ಹೇಳಿಕೆ ಅಂತ ಹೇಳಿ ಟ್ವೀಟ್ ಅನ್ನ ಮಾಡಿದ್ದಾರೆ. ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ, ಯೋಧರ ದಾಳಿಯಲ್ಲಿ ಯಾವ ರೀತಿಯಂತಹ ರಾಜಕೀಯ ನಡೀತಾ ಇದೆ ಅನ್ನೋದು. ಎಲ್ಲಾ ಪಕ್ಷಗಳು ಈ ಒಂದು ದಾಳಿಯನ್ನ ಈಗ ತಮ್ಮ ರಾಜಕೀಯಕ್ಕೆ ಬಳಸಿಕೊಳ್ತಾ ಇದೆ. ಹಿನ್ನೆಲೆಯಲ್ಲಿ ಈಗ ಕಾಂಗ್ರೆಸ್ನ ನಡುವೆನೆ ಈಗ ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಸರೆರಚಾಟ ನಡೀತಾ ಇದ್ದು, ಈ ಒಂದು ದಾಳಿಯನ್ನ ತಮ್ಮ ರಾಜಕೀಯಕ್ಕೆ ಬಳಸಿಕೊಳ್ಳಬಾರದು ಅಂತ ಹೇಳಿ ದಿನೇಶ್ ಗುಂಡೂರಾವ್ ಈಗ ಟ್ವೀಟ್ ಮಾಡಿದ್ದಾರೆ. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿ. ಈಗ ಒಗ್ಗರಣೆ ಪಾಲಿಟಿಕ್ಸ್ ಕಾರ್ಯಕ್ರಮ ಪ್ರಸಾರವಾಗುತ್ತೆ, ತಪ್ಪದೆ ನೋಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.